ಓಕೆ, ಗುಡ್ ಮಾರ್ನಿಂಗ್. ಸೊ ಈ ಬೈಕಲ್ಲ, ಈ ಬೈಕ್ ನಿನ್ನೆ ಶರತ್ ಒಟ್ಟಿಗೆ ಹಿಂಗೆ ಮಾತಾಡ್ತಾ ಇದ್ದೆ. ಸೊ ಹೇಗೂ ಆ್ಯಕ್ಚುಲಿ ಒನ್ ಡೇ ಫ್ರೀ ಇತ್ತು. ಅದೇ ನಂಗೆ ಒಂದು ಟೆಸ್ಟ್ ರೈಡ್ ಇದು ಮಾಡಬೇಕಿತ್ತು ಒಂದು ಸಲ CB500X ಅಂತ. ಶರತ್ ಆಯುಷ್ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದರು. ಅವ್ರು ಹೇಳಿದರು ಓಕೆ ತಗೊಂಡು ಹೋಗಿ ಬೈಕು ಅಂತ. ಒಂದು ದಿವಸ ಮೊನ್ನೆ ರೋಷನ್ ಕಾಮತ್ ಆ್ಯಕ್ಚುಲಿ ಅವ್ರದ್ದು ಒಂದು ಜಸ್ಟ್ 1 ಕಿಲೋಮೀಟರ್ ರೈಡ್ ಮಾಡಿದ್ದೆ. ಆವಾಗಿಂದ ಸ್ವಲ್ಪ ಆಸೆ ಹುಟ್ಟಿತ್ತು ಸ್ವಲ್ಪ ಇನ್ನೊಂದು ರೈಡ್ ಮಾಡೋಕ್ಕೆ, ಪ್ರಾಪರ್ ರೈಡ್ ಮಾಡಬೇಕಂತ. ಥ್ಯಾಂಕ್ಸ್ ಟು ಆಯುಷ್ ಮತ್ತು ಬಿಗ್ವಿಂಗ್ ಟಾಪ್ಲೈನ್ ಬ್ಯಾಂಗ್ಳೂರ್ ಅವರು. ಸೊ ಇವತ್ತು ರೋಹಿಲ್ ನಿನ್ನೆ ಫೋನ್ ಮಾಡ್ತಿದ್ದ. ಸೊ ದರ್ ಈಸ್ ಸಮ್ ಟ್ರೈಲ್ ಟುವರ್ಡ್ಸ್ ಕನಕ್ಪುರ ಅಂತ. ಒಂದು ಒಳ್ಳೆ ರೈಡ್ ಮಾಡಿದಾಗ ಆಗುತ್ತೆ. ಆ್ಯಂಡ್ ಐ ವಾಂಟ್ ಟು ಟೆಸ್ಟ್ ದಿಸ್ ಆಲ್ಸೋ ಆನ್ ಟ್ರೈಲ್, ಸ್ವಲ್ಪ ಆಫ್ ರೋಡ್ ಎಲ್ಲ. ಸೊ ಸದ್ಯಕ್ಕೆ ಹೋಗಿ ಅವ್ರಿಗೆ ಜಾಯ್ನ್ ಆಗಿ ಆಮೇಲೆ ನಿಮಗೆ ಈ ಬೈಕ್ ಬಗ್ಗೆ ಅಟ್ಲೀಸ್ಟ್ ನಾಟ್ ಟೂ ಮಚ್ ಅಬೌಟ್ ಟೆಕ್ನಿಕಲ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಓಕೆ, ದಟ್ಸ್ ರೈಟ್. ಓಕೆ, ನಮ್ಮ ಬಾಯ್ಸ್ ಬಂದಿದ್ದಾರೆ. ರೋಹಿಲ್, ಬಿನಿಲ್, ವಾಟ್ ಹ್ಯಾಪನ್? ಸೈಡ್ ಸ್ಟ್ಯಾಂಡ್ ಹಾಕಿರಲಿಲ್ಲ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. Bharat has the pump. Pump won't help, no? You need to seal it out. You need to seal it out. ಓಕೆ, ಗುಡ್ ಮಾರ್ನಿಂಗ್. ಸೊ ಇಲ್ಲಿ ನಮ್ಮ ಬಾಯ್ಸ್ ಜೊತೆ ಆ್ಯಕ್ಚುಲಿ ಕನಕ್ಪುರ ಹೈವೇ ಹತ್ರ ಇದ್ದೀನಿ. ಸೊ ನಾವು 4 ಬೈಕ್ ಹೋಗ್ತಾ ಇದ್ದೀವಿ. 2 ಅಡ್ವೆಂಚರ್, ಒಂದು ಹಿಮಾಲಯನ್ ಮತ್ತು ನಂದು. ಈಗ ಜಸ್ಟ್ ಕನಕ್ಪುರ ಹೈವೇ ತುಂಬ ವರ್ಷದ ನಂತರ ಆ್ಯಕ್ಚುಲಿ ಈ ಕಡೆ ಬರ್ತಾ ಇರೋದು. ಫಸ್ಟ್ ಟೈಮ್ ಇಲ್ಲಿ ಬಂದ ಕೂಡಲೇ ಈಗ ಚೆಕ್ ಮಾಡಿದ್ದು, ಪಂಚರ್ ಆಗಿದೆ. ಸೊ ಇಲ್ಲಿ ಬಂದಾಗ ನೋಟಿಸ್ ಮಾಡಿದ್ದು ಫುಲ್ ಒಂಥರ ಡಿಪ್ಲೇಟ್ ಆಗಿದೆ. ಪ್ಲಸ್ ಇಲ್ಲಿ ಸ್ಕ್ರೂ ಬೇರೆ ಕರೆಕ್ಟ್ ಆಗಿಲ್ಲ ಇತ್ತು, ಅದು ಬೇರೆ ಲೀಕ್ ಬೇರೆ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲೇ ಇರಬೇಕು, ನಿನ್ನೆ ಏನು ಗೊತ್ತಾಗ್ತಾ ಇರಲಿಲ್ಲ. ಎನಿವೇ, ಬಾಯ್ಸ್ ವರ್ ಹಿಯರ್, ಸೊ ಏನು ವರಿ ಇಲ್ಲ. ರೋಯಲ್ Bharat buns. ವೆನೆಲ್. ಸೊ ಒಳ್ಳೆ ಅಡ್ವೆಂಚರ್ ಪ್ಯಾಕ್. ಹೋಪ್ಫುಲಿ ಇದನ್ನು ಫಿಕ್ಸ್ ಮಾಡ್ತೀವಿ ಮುಂದೆ ಇಲ್ಲೇ ಪಂಚರ್ ಶಾಪ್ ಇದ್ದರೆ. AnnyArun washroom. Who got this? Mike? We have a He has a bakery. Is it? Oh, is it? He's Ayush bakery boy. I keep saying I love it. The bag. Oh, is it? That's why I say I love his buns. Suddenly, PG rating. Masala buns, I'm not even kidding. It's fucking good. Is it? ಹೊಸ ಚಾಲೆಂಜ್ ಇವಾಗ ಫಸ್ಟಿಗೆ ಪಂಚರ್ ಹಾಕಿಸ್ಬೇಕು. ಪಂಕ್ಚರ್ ಎಲ್ಲ ಫಿಕ್ಸ್ ಆಯಿತು. ಅನಾಮಿಕಾ ಅಂತ ಜಾಯ್ನ್ ಆದರು ಇವರು. ಸೊ ಎಕ್ಸ್ಪಲ್ಸಲ್ಲಿ ಇಂಪಲ್ಸ್. ಹಾಂ, Still Kanakpura. From there you have to. You know Achlu? ನೋ. Keep riding till Kanakpura. Just be behind us again. I'm like Vinil. I came before you, no? If I'm behind him, can't see anything, I guess. It'll be full dust storm, I guess. ಒಂಥರ ಫುಲ್ಲು ಸಾಯಿಲ್ ಇದೆ, ಸ್ಯಾಂಡ್ ಥರ. ಅದು ಆ್ಯಕ್ಚುಲಿ ಗ್ರಿಪ್ ನಿಲ್ತಾ ಇಲ್ಲ. ನಾಟ್ ಬ್ಯಾಡ್, ನಾಟ್
fighting too much. Seven, 8 years ಬ್ಯಾಕ್ ಈ ರೂಟಲ್ಲೇ ಬಂದಿದ್ದೆ ಒಂದು ಸಲ. ಆವಾಗ ಇದೆಲ್ಲ ಟ್ರೆಂಚಸ್ ಇತ್ತು, ಸೊ ನಡ್ಕೊಂಡು ಮೇಲೆ ಹೋಗಿದ್ವಿ. ಆ್ಯಕ್ಚುಲಿ ಈವನ್ ನಿಂತು ರೈಡ್ ಮಾಡೋಕ್ಕೂ ಗುಡ್ ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಏನಂದರೆ ಇದು ಸ್ವಲ್ಪ ಹೊಸ ಬೈಕಲ್ಲ, ಫಸ್ಟ್ ಟೆಸ್ಟ್ ಬೈಕ್, ಹಂಗೆ ಎಕ್ಸ್ಪೆರಿಮೆಂಟ್ ಬೇಡ. ರೇರ್ ಸ್ಲೈಡ್ ಆಗುತ್ತೆ ಒಳ್ಳೆ. Made it to the top, I guess. Compared to 390, ಇದನ್ನು ಆ್ಯಕ್ಚುಲಿ ನಾನು I got it here with less effort. ಇದು Hey! Yeah! Wow, what a view! Same. I was not even a fall, but it's like a little lie down. You know what happened to me? I was riding fast. I was like, how did he even go in that time? He's a nutcase when it comes to taking photograph. But that's how.
ಸೂಪರ್ ಆಗತ್ತೆ. ಮೇಲೆ ಇದರಲ್ಲಿ ಡೀಪ್ ಟರ್ನ್ ಅಲ್ಲ, ಅದಕ್ಕೆ ಸರಿ ಆಗಲ್ಲ. ಸಖತ್ ಒಂಥರ ಬ್ಯಾಲೆನ್ಸಿಂಗ್ ನನಗೆ ಕಂಪೇರ್ ಟು 390 ಇದರಲ್ಲಿ ಫಾರ್ ಬೆಟರ್ ಅನಿಸುತ್ತೆ. ಒಂದೇನಂದರೆ ಕಾಲು ಇಟಕತ್ತೆ ಪ್ರಾಪರ್, ಪ್ಲಸ್ ದ ವೆಯ್ಟ್ ಎಷ್ಟು ಕರೆಕ್ಟಾಗಿ ಕೆಳಗಿದೆ ಅಂದರೆ ಇಲ್ಲಿಗೆ ಏನು ಗೊತ್ತೇ ಆಗಲ್ಲ. ನೀಡ್ ಮನಿ ಇದು ಬಾಡಿ ಜಸ್ಟ್ ಪ್ರೀಮಿಯಮ್ ಅಂತ ಹೇಳೋದಕ್ಕೆ ಸ್ವಲ್ಪ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅದು ಬಿಟ್ಟರೆ ಮೀನ್ ಡಿಪೆಂಡ್ಸ್ ನೀವು ಹೇಗೆ ಪ್ರೀಮಿಯಮ್ ಟ್ರೀಟ್ ಮಾಡ್ತೀರಾ ಅಂತ. ಐ ಮೀನ್ ಇಫ್ ಐ ಬೈ ಎ ಬೈಕ್ ಇದು ಅಡ್ವೆಂಚರ್ ಮಾಡಿರೋದಂದರೆ ಐ ವಾಂಟ್ ಲೈಕ್ ಅದನ್ನೊಂದು ಚೆನ್ನಾಗಿ ಅಂತ ಟ್ರೀಟ್ ಮಾಡೋದಂತಲೇ ಇಲ್ಲ. ಅದು ಇಟ್ ಹ್ಯಾಸ್ ಟು ಡೂ ದ ಅಡ್ವೆಂಚರ್ ಅಲ್ವಾ. ಅಡ್ವೆಂಚರ್ ಪರ್ಪಸ್ಗೆ ಯೂಸ್ ಮಾಡಿಲ್ಲ ಅಂದರೆ ನಾಟ್ ಲೈಕ್ ಒಂಥರ ಹಾರ್ಡ್ ಕೋರ್ ಅಲ್ಲ, ಬಟ್ ಸ್ಟಿಲ್ ಆಲ್ ಫನ್ ಮುಗೀತು. ಆಫ್ ರೋಡ್ ಅಡ್ವೆಂಚರೆಲ್ಲ ವಾಪಸ್ ಬೆಂಗಳೂರು. ಇದು ಒಂದು ಶಾರ್ಟ್ ಪ್ಲ್ಯಾನ್ ಅಂತಲೇ ಬಂದಿದ್ದು. ಸೊ ನೌ ಇಸ್ ದ ವರ್ಡಿಕ್ಟ್. ನನಗೆ ಹೇಗೆ ಅನ್ನಿಸ್ತು ಅಂತ ಈ ಬೈಕ್. ಸೊ ನಾನು ಇದು ಹೆಂಗಂದರೆ ಲೈಕ್ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಟೆಕ್ನಿಕಲ್, ಏನು ಟಾರ್ಕ್ ಏನು BHP ಅದೆಲ್ಲ. ಐ ಮೀನ್ ಈವನ್ ಫಾರ್ ನಾವು ನಾನು ಅದು ಹೋಗಿ ನೋಡಬೇಕಷ್ಟೆ. ಬಟ್ ಐ ವಿಲ್ ಟೆಲ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಆಫ್ ನಂದು ಅಡ್ವೆಂಚರ್ ಪರ್ಸ್ಪೆಕ್ಟ್ ನಾನು ಓಡಿಸಿರೋ ಬೈಕ್ ಕಂಪೇರ್ ಟು. ಫಸ್ಟ್ ಐ ವಿಲ್ ಮೆನ್ಷನ್ ಅಬೌಟ್ ದ ಹ್ಯಾಂಡ್ಲಿಂಗ್ ಆಫ್ ದ ಬೈಕ್. ಸೊ ಹ್ಯಾಂಡ್ಲಿಂಗ್ ಹೇಗಿದೆ ಅಂದರೆ ಲೈಕ್ ಅಮೇಝಿಂಗ್. ಒಂದ್ಸಲ ಬೈಕ್ ಮೇಲೆ ಕೂತಾಗ ಯು ಫೀಲ್ ಲೈಕ್ ಓಕೆ ಯು ಆರ್ ಸಿಟ್ಟಿಂಗ್ ಆನ್ ಅಡ್ವೆಂಚರ್. ಸ್ವಲ್ಪ ಹೈಟಲ್ಲಿ ಇದರಲ್ಲಿ ಬರುತ್ತೆ. ಬಟ್ ದ ಸಿಟ್ಟಿಂಗ್ ಪೊಸಿಷನ್ ಹೇಗಿದೆ ಅಂದರೆ ಕಾಲು ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ ಆಗುತ್ತೆ ಅಂದರೆ ಯು ವೋಂಟ್ ಹ್ಯಾವ್ ಟು ಆ್ಯಕ್ಚುಲಿ ವರಿ ಅಬೌಟ್ ನಿಮಗೆ ಆ ವೆಯ್ಟ್ ಮ್ಯಾನೇಜ್ ಮಾಡೋದು. ಇದು ಆ್ಯಕ್ಚುಲಿ 199 kg ಸಮಥಿಂಗ್ ಏನೋ ಇದೆ. ಸೊ ಈವನ್ ಮೋರ್ ದ್ಯಾನ್ ದ ಅಡ್ವೆಂಚರ್ 390. ಬಟ್ ನಿಮಗೆ ಆ ವೆಯ್ಟ್ ಎಲ್ಲೂ ಗೊತ್ತಾಗಲ್ಲ. ಇಟ್ಸ್ ಲೈಕ್ ನಿಮ್ಮ ನಾರ್ಮಲ್ ಒಂದು 150cc ಬೈಕ್ ಅಂದರೆ ಫ್ರಮ್ ಹ್ಯಾಂಡ್ಲಿಂಗ್ ವೈಸ್ ಅಂದರೆ ವೆಯ್ಟ್ ವೈಸ್ ನಿಮಗೆ ಅದೇ ಥರ ಅಷ್ಟೇ ವೆಯ್ಟ್ ಇರೋ ಬೈಕ್ ಥರನೇ ಅನ್ನಿಸ್ತಾ ಇದೆ. ನಿಮಗೇನು ಆ್ಯಕ್ಚುಲಿ ಈ ಥರ ಹೆವಿ ವೆಯ್ಟ್. ಈವನ್ ನಾನು ಇವಾಗ ಮಾಡಿದ ಆಫ್ ರೋಡು ಅದೆಲ್ಲ ಹೇಗಿತ್ತು ಅಂದರೆ ಆಫ್ ರೋಡ್ ಪ್ಲಸ್ ಸ್ಟೀಪ್ ಕರ್ವ್, ಸೊ ಲೂಸ್ ಗ್ರಾವೆಲ್. ಸೊ ಅಲ್ಲಿ ಹೇಗೂ ಸ್ಪೀಡ್ ಹೋಗೋಕೆ ಆಗಲ್ಲ. ಆಲ್ಮೋಸ್ಟ್ ಒಂದು 10-5ವರೆಗೆ ನಿಲ್ಲಿಸೋವರೆಗೆ ಬರಬೇಕು. ಅದೇ ಅಡ್ವೆಂಚರ್ ಆದರೆ ಏನಾಗುತ್ತೆ ಅಂದರೆ ಅದು ಅದರ ಡೆಡ್ ವೆಯ್ಟ್ ಹ್ಯಾಂಡಲ್ ಮಾಡೋಕ್ಕಷ್ಟೇ. ಯಾಕಂದರೆ ಒಂದು ಹೈಟ್ ಇದೆ, ಕಾರ್ ಪ್ಲ್ಯಾಂಟ್ ಮಾಡೋಕ್ಕಾಗಲ್ಲ. ಮತ್ತೊಂದು ಅದರ ವೆಯ್ಟ್ ನಿಮಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ. ನಾಟ್ ಲೈಕ್ ದಿಸ್. ಇದು ಒಂಥರ ಎಷ್ಟು ಆರಾಮಾಗಿ ಬಂದೆ ಅಂದರೆ ಲೈಕ್ ಆ್ಯಕ್ಚುಲಿ ನಾನು ಬರ್ತಾ ಎಣಿಸಿದ್ದು ನಾನು ಮೇಲೆ ಹೋಗೋದಿಲ್ಲ, ಸುಮ್ಮನೆ ಕೆಳಗವರೆಗೆ ಬರ್ತೀನಿ ಹೇಗೂ. ಬಟ್ ಅಲ್ಲಿ ಹೋದ ನಂತರ ಎಷ್ಟು ಈಸಿಯಾಗಿ ಹೋಯ್ತು ಅಂದರೆ ಅದು ಐ ಡಿಂಟ್ ರಿಯಲಿ ಬಾದರ್ ಎಟ್ ಆಲ್. ಪ್ಲಸ್ ಇದು ಹೆಂಗೆ ಅಂದರೆ ಇವತ್ತು ಹೋಗಿದ್ದು ಆ್ಯಕ್ಚುಲಿ ತುಂಬ ಲೂಸ್ ಗ್ರಾವೆಲ್. ಸೊ ರೇರ್ ಎಲ್ಲ ಸ್ಲಿಪ್ ಆಗೋದು ಜಾಸ್ತಿ. ಬಟ್ ಇದರ ಪವರ್ ಡೆಲಿವರಿ ಹೆಂಗಿದೆ ಅಂದರೆ ಅದು ಆಕ್ಸಿಲೇಟರ್ ಅದೊಂಥರ ಎಷ್ಟು ಸ್ಮೂತ್ ಆ್ಯಂಡ್ ಎಷ್ಟು ಕ್ವಿಕ್ ಫೀಡ್ಬ್ಯಾಕ್ ಅಂದರೆ ಅದು ಮೊಮೆಂಟ್ ಅಲ್ಲೇನು ಡಿಲೇನೇ ಇಲ್ಲ. ನಂಗೆ ಅದೊಂದು ತುಂಬ ಇಶ್ಯೂ ಇದಾಗಿದ್ದು ಅಡ್ವೆಂಚರ್ 390ಅಲ್ಲಿ. ಒಂಥರ ನಿಮಗೆ ಮೊಮೆಂಟಲ್ಲಿ ಇರೋಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ. ದೆನ್ ಯು ವಿಲ್ ಲೂಸ್ ದ ಬ್ಯಾಲೆನ್ಸ್ ಆ ಥರ. ಇದರಲ್ಲಿ ಹೆಂಗೆ ಅಂದರೆ ಎವ್ರಿ ಕರ್ವ್ ಇದರಲ್ಲಿ ಎಷ್ಟು ಕೊಡ್ತೀವೋ ಅಷ್ಟಿದೆ. ದೇರ್ ಈಸ್ ಪವರ್ ಅದು. ಬಟ್ ಆ ಪವರ್ ನಿಮಗೆ ಒಂಥರ ಕರೆಕ್ಟಾಗಿ ನೀವು ಕೊಟ್ಟ ಥ್ರಾಟಲ್ ಅಷ್ಟೇ ಕರೆಕ್ಟ್ ಫೀಡ್ಬ್ಯಾಕ್ ವಿತ್ ಎವ್ರಿ ಟೈಮ್ ನೀವು ಕೊಟ್ಟಾಗ ಅಷ್ಟೇ ಫೀಡ್ಬ್ಯಾಕ್ ಬರುತ್ತೆ. ಸೊ ಯು ಲರ್ನ್. ಸೊ ನಿಮಗೆ ಯಾವೇ ಯು ನೋ ದ್ಯಾಟ್ ಆಟ್ ವಾಟ್ ಟೈಮ್ ಪ್ರತಿಯೊಂದು ಇದಕ್ಕೂ ಥ್ರಾಟಲ್ಗೆ ಒಂದೊಂದು ಥರ ರೆಸ್ಪಾನ್ಸ್ ಇರೋಲ್ಲ. ಸೊ ಅದೊಂದು ಸಖತ್ ಖುಷಿ ಆಯಿತು. ಸೊ ಐ ಆಮ್ ಲೈಕ್ ಮೋರ್ ಕಾನ್ಫಿಡೆಂಟ್. ಈವನ್ ವೈಲ್ ಕಮ್ಮಿಂಗ್ ಡೌನ್ ಒಂಥರ ಆರಾಮ್ಸೆ ಬಂದೆ, ಏನು ಕಿರಿಕ್ ಅಂತಲೇ ಅನಿಸ್ಲಿಲ್ಲ. ಇನ್ನೊಂದೇನಂತ ಹೇಳಿದರೆ ಅದೇ ಪವರ್ ಡೆಲಿವರಿ ದ ಪರ್ಫಾರ್ಮೆನ್ಸ್ ಬಂದು ಒಂಥರ ಎಷ್ಟು ಸ್ಮೂತಾಗಿ ಕೊಡುತ್ತೆ. ಯು ವಾಂಟ್ ಫೀಲ್ ಲೈಕ್ ನಾನೊಂದು ಇವತ್ತು 100 ಆಲ್ಮೋಸ್ಟ್ 110ವರೆಗೆ ಬರ್ತಾಯಿದ್ದೆ. ಅದೆಲ್ಲ ಒಂಥರ ಎಫರ್ಟ್ಲೆಸ್ ಆಗಿ ಹೋಗ್ತಾಯಿದೆ. ಐ ಡಿಂಟ್ ರಿಯಲಿ ಟ್ರೈ ಮೋರ್ ದ್ಯಾನ್ 110. ಹಿಂಗೆಲ್ಲೋ ಆ ಥರ ರೋಡ್ ಸಿಕ್ಕಿಲ್ಲ. ಇದು ಇಲ್ಲಿ ಕನಕಪುರ ರೋಡಲ್ಲಿ ಆಗೋಲ್ಲ, ಮೈಸೂರು ಹೈವೇ ಮೇ ಬಿ ಆ ಥರ ಏನಾದ್ರು ಮಾಡ್ಬೋದೇನೋ. ಎನಿವೆ ನಾನು ಐ ಡೋಂಟ್ ವಾಂಟ್ ಟು ಟೆಸ್ಟ್ ಇದೆಲ್ಲ ಟಾಪ್ ಸ್ಪೀಡೆಲ್ಲ. ಬಟ್ 100 ಎಲ್ಲ ಲೈಕ್ ಸೋ ಎಫರ್ಟ್ಲೆಸ್. 110 ಸೋ ಎಫರ್ಟ್ಲೆಸ್ ಹೋಗುತ್ತೆ ಕ್ರೂಸ್. ಅದಕ್ಕಿಂತ ಮೋಸ್ಟ್ಲಿ ಮೇಲೇನೂ ಕ್ರೂಸ್ ಮಾಡ್ಬೋದು ಅನ್ಕೋತೀನಿ ಆರಾಮ್ಸೆ. ಬಟ್ ಐ ಲೈಕ್ ದ ವೇ ಒಂಥರ ಈ ಬೈಕ್ ನಿಮಗೊಂದು ಇಡೀ ಇನ್ನೊಂದು ಬೆಸ್ಟ್ ನಾನು ಆ್ಯಕ್ಚುಲಿ ಡಿಫ್ರೆನ್ಸ್ ಮೇಕ್ಔಟ್ ಫ್ರಮ್ ನಾನು ಓಡಿಸಿರೋ 390ಗಿಂತ
ಏನಂತ ಹೇಳಿದರೆ ದ ವೀಲ್ ಬೇಸ್ ಇದ್ರದ್ದು ಆ್ಯಕ್ಚುಲಿ ಐ ಆಮ್ ಗೆಸ್ಸಿಂಗ್, ನನಗೆ ಆ್ಯಕ್ಚುಲಿ ಫಿಗರ್ ಗೊತ್ತಿಲ್ಲ, ಬಟ್ ದ ವೇ ನಾನು ಈ ಕೂತು ಇದು ಮಾಡುವಾಗ ಹ್ಯಾಂಡಲ್ ಬಾರ್ ಈಸ್ ನಾಟ್ ಟೂ ಫಾರ್, ಇಟ್ಸ್ ಲೈಕ್ ಇಲ್ಲೇ ಇದೆ ಹತ್ರನೇ. ಆ್ಯಂಡ್ ಇದು ಬೈಕ್ ಬೇರೆ ನಿಮಗೆ ಒಂಥರ ಲಾಂಗ್ ಬೈಕ್ ಅಂತ ಅನಿಸೋದೇ ಇಲ್ಲ. ಐ ಥಿಂಕ್ ಇಟ್ಸ್ ನಾಟ್ ದ್ಯಾಟ್ ಲಾಂಗ್ ಕೂಡ. ಪ್ರಾಬಬ್ಲಿ ಇಫ್ ಇಟ್ ಹ್ಯಾಡ್ 21 ಇಂಚ್ ಟೈಪ್ ಇದನ್ನೇ ಮಾಡಿದರೆ ಇಟ್ ವಿಲ್ ಬಿ ಲೈಕ್ ಕ್ರೇಜಿ ಅಮೇಝಿಂಗ್ ಇರ್ಬೋದು. ಬಟ್ ಈ ಒಂದು 19 ಫ್ರಂಟ್ ಕೊಟ್ಟಿದ್ದಾರೆ, ಸೊ ದ್ಯಾಟ್ಸ್ ಗುಡ್ ಇನಫ್. ಸೇಮ್ ಅಡ್ವೆಂಚರ್ 390 ಏನಿದೆ ಅದೇ. ನಿಜ ಇಂಪ್ರೆಸಿವ್ ಅನಿಸಿದ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸ್, ಫೀಡ್ಬ್ಯಾಕ್ ದ ಬೈಕ್ ಅದು ಕೊಡೋದು ಎಷ್ಟು ಕರೆಕ್ಟ್ ಕ್ಲೀನ್ ಅಂತ ಹೇಳಿದರೆ ಇಟ್ಸ್ ಆಲ್ ಏನು ಹೇಳ್ತಾರೆ ಹೋಲ್ಡರ್ ರಿಟರ್ನ್ ಆಲ್ ಓವರ್ ಇರ್ತಾರೆ. ಐ ಆಮ್ ನಾಟ್ ಶ್ಯೂರ್ ನಿಮಗೆ ತುಂಬ ಜನ ಗೊತ್ತಿಲ್ಲ. ಇನಿಷಿಯಲಿ ವಿ ಹ್ಯಾಡ್ CB ಯುನಿಕಾರ್ನ್ 150. ಸೊ ನಾನು ಪಲ್ಸರ್ 150 ತೊಗೊಂಡಾಗ ಯುನಿಕಾರ್ನ್ 150 ಇತ್ತು. ಆ ಬೈಕ್ ಹೆಂಗೆ ಅಂತ ಹೇಳಿದರೆ ಆ ಟೈಮಲ್ಲಿ ಪಲ್ಸರೆಲ್ಲ ನಮ್ಮದು ಆಲ್ಮೋಸ್ಟ್ ಒಂದು 80-90 ಓಡಿಸೋಕ್ಕೆ ಕಷ್ಟಪಡ್ತಾಯಿತ್ತು. ಆ ಬೈಕ್ 120 ಹೋಗುತ್ತೆ ಕ್ಲೀನಾಗಿ, ಏನು ಇಂಜಿನ್ ಎಕ್ಸಾಸ್ಟ್ ಥರ ಫೀಲ್ ಆಗದೆ ಆಲ್ಮೋಸ್ಟ್ 120 ಹೋಗ್ತಾಯಿತ್ತು. ಫಾರ್ ಶ್ಯೂರ್ ಯಾರೆಲ್ಲ ಓಡಿಸಿದ್ದಾರೆ ಅವರಿಗೆಲ್ಲ ಗೊತ್ತು. ಸೊ ಎವ್ರಿಥಿಂಗ್ ಈಸ್ ಗುಡ್ ವಿತ್ ದಿಸ್. ಪ್ರೈಸ್ ಮಾತ್ರ ಅದೇ ಪ್ರೈಸ್ ಐ ಥಿಂಕ್ ಅರೌಂಡ್ 8 lakhs ಏನೋ ಬರುತ್ತೆ ಅನಿಸುತ್ತೆ. ವಾನ್ ಏನು ಮಾಡ್ತೀನಿ ಮೋಸ್ಟ್ಲಿ ಐ ವಿಲ್ ವೆಯ್ಟ್ ಫಾರ್ ಇಫ್ ದೇ ಹ್ಯಾವ್ ಅ 3. ನನಗೆ ಇದು 500cc ಬೈಕ್ ಬೇಡ ಅಷ್ಟು. ನನಗೆ ಐ ವಾಂಟ್ ಟು ಲೈಕ್ ಒಂಥರ ಇನ್ನೂ ಕಲಿತು ಐ ಆಮ್ ಲೈಕ್ ರಿಯಲಿ ಗುಡ್ ವಿತ್ ಡೀಲಿಂಗ್ ಈ ಆಫ್ ರೋಡ್ ಎಲ್ಲ. ಆವಾಗ ದೆನ್ ಐ ವಿಲ್ ಪ್ರಾಬ್ಲಿ ಗೋ ಫಾರ್ ದ ಲೈಕ್ ಹೆವಿ ಬೈಕ್ಸ್. ಫಾರ್ ನಾನು ಅನ್ಕೋತಿದ್ದೆ 300cc ಇವ್ರದ್ದು ಹೊಂಡೋದು ಯಾವ್ದಾದ್ರು ಬಂದರೆ ಪ್ರಾಬ್ಲಿ ಗೋ ಫಾರ್ ಇಟ್ ಅಂತ. ಐ ನೋ ದ್ಯಾಟ್ ಓಕೆ ಇದು ಪ್ರೈಸ್ ಆ್ಯಕ್ಚುಲಿ ಜಾಸ್ತಿ ಇದೆ, ಬಟ್ ವಾಟ್ ಐ ಕ್ಯಾನ್ ಸಜೆಸ್ಟ್ ಏನಂತ ಹೇಳಿದರೆ ನೀವು ತಗೋತೀರಾ ಬಿಡ್ತೀರಾ, ಐ ಮೀನ್ ಆಫ್ಕೋರ್ಸ್ ವಿಲ್ ಡಿಸೈಡ್. ಬಟ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಏನಾದರೂ ಒಂದು ಅಡ್ವೆಂಚರ್ ರೈಡ್ ಆ ಥರ ಬೈಕ್ ಪ್ಲ್ಯಾನ್ ಮಾಡ್ತಾ ಇದ್ರಂದರೆ ಸುಮ್ಮನೆ ಹೋಗಿ ಟೆಸ್ಟ್ ರೈಡ್ ಮಾಡಿ. ಲೈಕ್ ಯು ಡೋಂಟ್ ಹ್ಯಾವ್ ಟು ಬೈ. ಈವನ್ ವಿತ್ ಸಸ್ಪೆನ್ಷನ್ ನನಗೆ ಐ ಮೀನ್ ಐ ಫೆಲ್ಟ್ ಸ್ವಲ್ಪ ಈ ಥರ ಕಟ್ಸ್ ಅದು ಇದೆಲ್ಲ ಇದ್ದಾಗ ಕೂತ್ಕೊಂಡು ರೈಡ್ ಮಾಡುವಾಗ ವಿಲ್ ಆ್ಯಕ್ಚುಲಿ ಫೀಲ್ ಸ್ವಲ್ಪ. ಬಟ್ ವೆನ್ ಯು ಆರ್ ಡೂಯಿಂಗ್ ಆಫ್ ರೋಡ್ ನಿಮ್ಗೆ ಆ್ಯಕ್ಚುಲಿ ಇಟ್ಸ್ ನೈಸ್, ನಿಮ್ಗೇನು ಗೊತ್ತೇ ಆಗೋಲ್ಲ. ಆ್ಯಂಡ್ ಐ ಥಿಂಕ್ ಇಟ್ಸ್ ಕಂಪೇರ್ ಆಲ್ಮೋಸ್ಟ್ ಆ್ಯಸ್ ಸ್ಟಿಫ್ ಆ್ಯಸ್ ಇದು ಅಡ್ವೆಂಚರ್. ಬಟ್ ಫಾರ್ ದ ಸ್ಟೆಬಿಲಿಟಿ ಅನಿಸುತ್ತೆ ಮೋಸ್ಟ್ಲಿ ಸ್ವಲ್ಪ ಹಾರ್ಡೇ ಇರುತ್ತೆ. ಬಿಕಾಸ್ ದಿಸ್ ಹ್ಯಾಸ್ ಟು ಡೂ ಟಾಪ್ ಸ್ಪೀಡ್ ಕೂಡ ಮಾಡಬೇಕಾಗುತ್ತಲ್ಲ. ಇಟ್ಸ್ 500cc ಟೂರ್. ಸೊ ಹೈವೇ ಟೂರಿಂಗ್ ಎಲ್ಲ ಐ ಥಿಂಕ್ ಇಟ್ ವಿಲ್ ಬಿ ಲೈಕ್ ಬ್ರೀಸ್. ಸೊ ನಾನು ರೋಷನ್ ಹೇಳ್ತಾಯಿದ್ರು ಸೊ ಆ್ಯಟ್ 140 ವಿಲ್ ಬಿ ಕ್ರೂಸಿಂಗ್ ಅಂತ. ನೈಸ್. ಆ ಥರ ಎಲ್ಲ ಇದ್ದರೆ ಇಲ್ಲಿ ಪ್ರಾಬ್ಲಿ ಲೈಕ್ ಹೈವೇ ಎಲ್ಲ ಲಾಂಗ್ ಟೂರೆಲ್ಲ ಲೈಕ್ ನಿಮಗೆ ಹೋಗಿದ್ದೇ ಗೊತ್ತಾಗಲ್ಲ. ಈವನ್ ದ ಒನ್ಸ್ ಟ್ರಿಕ್ಕಿ ಅದೆಲ್ಲ ಮಾಡಿದ್ದು. ಪ್ಲಸ್ ಬೈಕ್ ಒಂಥರ ಅದು ಆ ಬ್ಯಾಲೆನ್ಸ್ಡ್ ಇದು ವೆಯ್ಟ್, ಸೆಂಟರ್ ಆಫ್ ವೆಯ್ಟ್ ಅನಿಸುತ್ತೆ ಸಮ್ವೇರ್ ಡೌನ್ ಬಿಲೋ. ನಿಮಗೆ ಅದಕ್ಕೆ ಆ ಬೈಕ್ ಎಷ್ಟು ಸ್ಟೇಬಲ್ ಆಗಿರುತ್ತೆ ಅಂದರೆ ದಿಸ್ ಇಸ್ ವಾಟ್ ಐ ನೋಟಿಸ್ಡ್ ಇನ್ ಈವನ್ V-Strom 650 ಕೂಡ. ಅದು ವೆಯ್ಟ್ ಕೆಳಗಿರ್ದು ಸಕ್ಕ ಸೆಂಟರ್ ಆಫ್ ಬ್ಯಾಲೆನ್ಸ್ಡ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಬೈಕ್ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅಲ್ಲಾಡೋದಿಲ್ಲ. ಆ್ಯಂಡ್ ಯು ವಾಂಟ್ ಲೂಸ್ ಬ್ಯಾಲೆನ್ಸ್. ಸೊ ಹ್ಯಾಂಡ್ಲಿಂಗ್ ಎಲ್ಲ ಈಸಿಯಾಗಿ ಆಗುತ್ತೆ. ಇಟ್ಸ್ ಲೈಕ್ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಆಲ್ಸೋ ಇನ್ನೊಂದು ಥಿಂಗ್ ಏನು ಅಬ್ಸರ್ವ್ ಮಾಡಿದಂದರೆ ಪ್ರಾಬ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಕ್ಲಾರಿಫೈ. ಯೂಶ್ವಲಿ ನಿಮಗೆ ಆಫ್ ರೋಡೆಲ್ಲ ಲೈಕ್ ಇಫ್ ಯು ಆರ್ ಟರ್ನಿಂಗ್ ಅಪ್ರೋಚಿಂಗ್ ಅ ಟರ್ನ್ ಅದೆಲ್ಲ ಸ್ಲೋ ಡೌನ್ ಅದು ಅನ್ಲೆಸ್ ನಿಮ್ಮದು ಇಂಜಿನ್ ಬ್ರೇಕಿಂಗ್ ಒಂಥರ ಕರೆಕ್ಟ್ ಕ್ಲೀನ್ ಇಲ್ಲ ಅಂದರೆ ಅದೊಂಥರ ನಿಮಗೆ ಲೈಕ್ ಯು ವಾಂಟ್ ಹ್ಯಾವ್ ಲೈಕ್ ಕಾನ್ಫಿಡೆಂಟ್ ಇನ್ ಅದು ಬ್ಯಾಲೆನ್ಸಿಂಗ್ ದ ಬೈಕ್. ಅದೊಂಥರ ಬ್ಯಾಲೆನ್ಸ್ ಹೋಗುತ್ತೆ. ಸೊ ಇದರಲ್ಲಿ ಹೆಂಗಂದರೆ ಈವನ್ ಲೈಕ್ ಯು ಆರ್ ಅಪ್ರೋಚಿಂಗ್ ಆ್ಯಂಡ್ ಯು ಆರ್ ಬ್ರೇಕಿಂಗ್ ಆ್ಯಂಡ್ ಒಂಥರ ಕ್ಲಚ್ ಬಿಟ್ಬಿಟ್ರೆ ಆ ಇಂಜಿನ್ ಬ್ರೇಕ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಲೈಕ್ ಯು ವಿಲ್ ಫೀಲ್ ಲೈಕ್ ನಿಮ್ಗೆ ಒಂಥರ ಆ ಬ್ಯಾಲೆನ್ಸ್ ಹೋಗೋದೇ ಇಲ್ಲ ನಿಮ್ಮ ಬೈಕ್ ಮೇಲೆ. ದಟ್ಸ್ ಆಲ್ಸೋ ಲೈಕ್ ರಿಯಲ್ ನೈಸ್ ಥಿಂಗ್. ಲೈಕ್ ಅವರು ನಂಗೆ ಏನು ಫೀಲ್ ಆಗುತ್ತೆ ಅಂದರೆ ಲೈಕ್ ಏನೆಲ್ಲ ಇದರಲ್ಲಿ ಇದೆ ದಟ್ ಲೈಕ್ ಎಕ್ಸಾಕ್ಟ್ಲಿ ಒಂಥರ ಪರ್ಫೆಕ್ಷನಿಸ್ಟ್ ಟೈಪ್ ಇದರಲ್ಲೇ ಮಾಡಿದ್ದಾರೆ. ಲುಕ್ ವೈಸ್ ಕೂಡ ಇಟ್ ಹ್ಯಾಸ್ ಲೈಕ್ ರಿಯಲಿ ಒಂಥರ ಸ್ಟ್ಯಾಂಡ್ಸ್ ಎಲ್ಲ ಸಕ್ಕ ಚೆನ್ನಾಗಿದೆ. ಬಟ್ ನೀವು ಈಗ ಎಲ್ಲರೂ ಇಫ್ ಯು ಆರ್ ಲೈಕ್ ಗೋಯಿಂಗ್ ಇನ್ ಇದು ಟ್ರಾಫಿಕ್ ಅದಿದೆಲ್ಲ ಸೊ ಒಂಥರ ಐ ಕ್ಯಾಚಿ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಲೈಕ್ ನೀವೊಂದು 500cc ಅಂದರೆ ಒಳ್ಳೆ ಆನೆ ತೊಗೊಂಡೋಗಿ ನಿಲ್ಲಿಸಿದಾಗ ಆಗಲ್ಲ ಟ್ರಾಫಿಕಲ್ಲಿ ನಿಲ್ಲಿಸೋವಾಗ. ಇಟ್ಸ್ ವೆರಿ ಸ್ಲೀಕ್ ಆ್ಯಂಡ್ ನಿಂಬಲ್ ಥರ. ಡಸಂಟ್ ಫೀಲ್ ಲೈಕ್ ಬಲ್ಕಿ ಓಡಿಸಿದಾಗ ಅನಿಸೋದೇ ಇಲ್ಲ. ಆ್ಯಂಡ್ ಇಟ್ಸ್ ನಾಟ್ ಇವನ್ ಬಲ್ಕಿ ಆ್ಯಕ್ಚುಲಿ ಟು ಬಿ ಆನೆಸ್ಟ್.
ಟ್ರೈಯಿಂಗ್ ಟು ಲಿಮಿಟ್ ನಂದು ಸಿ ಸಿ ಇದು. ಐ ಡೋಂಟ್ ವಾಂಟ್ ಹೈಯರ್ ಸಿ ಸಿ ಬೇಡ, ಆದಷ್ಟು ಕಡಿಮೆ ಸಿ ಸಿಯಲ್ಲೇ ಟ್ರೈ ಮಾಡೋಣ ಅಂತ. ಪ್ಲಸ್ ನಾನು ಒಂದು ಕೆಲವೆಲ್ಲ ಮೊನ್ನೆ ಎಲ್ಲ 2-3 ಸಲ ಬೀಳಿಸಿ ಇನ್ನೊಂದು ಫ್ರ್ಯಾಕ್ಚರ್ ಅದು ಇದೆಲ್ಲ ಆಗ್ತಾಯಿತ್ತು. ಸೊ ಐ ವಾಂಟ್ ಸಮಥಿಂಗ್ ಸ್ಮಾಲರ್ ಇನ್ ಸೈಜ್, ಸ್ಮಾಲರ್ ಇನ್ ಸಿ ಸಿ. ಸೊ ಸದ್ಯಕ್ಕೆ ಬಿಗ್ ಬೈಕ್ಸ್ ಬೇಡ ಅನ್ಕೋತಿದ್ದೆ, ಬಟ್ ಲೆಟ್ಸ್ ಸಿ. ಬೈ ದ ವೇ, ಸ್ಪೆಷಲ್ ಥ್ಯಾಂಕ್ಸ್ ಟು ಆಯುಷ್. ಆ್ಯಕ್ಚುಲಿ ಬೈಕ್ ಅರೇಂಜ್ ಮಾಡಿದೆ, ಐ ವಾಂಟೆಡ್ ಟು ಟೆಸ್ಟ್ ರೈಡ್. ಥ್ಯಾಂಕ್ಸ್ ಟು ಆಯುಷ್ ಆ್ಯಂಡ್ ಥ್ಯಾಂಕ್ಸ್ ಟು ಬಿಗ್ವಿಂಗ್ ಬ್ಯಾಂಗ್ಳೂರ್. ಅಲ್ಲಿ ನಮ್ಮದು MG ರೋಡ್ ಹತ್ರ ಬರುತ್ತೆ. ನಾನು ಅದ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಐ ಲೈಕ್ ಗಿವ್ ಯು ಡೈರೆಕ್ಟ್ ಟೆಸ್ಟ್ ರೈಡ್ ಎಲ್ಲ ಈ ಬೈಕಲ್ಲಿರುತ್ತೆ ಟೆಸ್ಟ್ ರೈಡಿಗೆ. ಸೊ ಡೂ ಗೋ ಆ್ಯಂಡ್ ಟೆಸ್ಟ್ ರೈಡ್. ಬಾಯ್. ಓಕೆ, ಫೈನಲಿ ಲೈಕ್ ನಾನು ಆ್ಯಕ್ಚುಲಿ ಹೇಳಲ್ಲ ಯಾವ ಬೈಕ್ ನಾನಂದಲ್ಲ, ಟು ಬಿ ಆನೆಸ್ಟ್. ಲೈಕ್ ನೀವು ಯಾರು ಕೂಡ ಬೇರೆಯವರು ಯಾರು ಹೇಳೋದು ಕೇಳಬೇಡಿ. ಲೈಕ್ ಯಾವ ಇನ್ಫ್ಲುಯೆನ್ಸರ್ಸ್ ಕೂಡ ಈ ಬೈಕ್ ಬೈ ಮಾಡಿ, ಆ ಬೈಕ್ ಬೈ ಮಾಡಿ ಅಂತ. ಯು ಹ್ಯಾವ್ ಟು ಮೇಕ್ ದಟ್ ಡಿಸಿಷನ್. ಯಾರ ಹತ್ರ ಕೇಳೋಕ್ಕೆ ಹೋಗಬೇಡಿ. ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್, ಆಫ್ಕೋರ್ಸ್ ನಮ್ಮ ಯಾವುದು ಸಜೆಸ್ಟ್ ಮಾಡ್ತಾರೆ, ರೈಡ್ ದಟ್ ಬೈಕ್, ಟೆಸ್ಟ್ ರೈಡ್ ಮಾಡಿ ಫಾರ್ ಶ್ಯೂರ್. ಆವಾಗಲೇ ಆ್ಯಕ್ಚುಲಿ ತುಂಬ ಅಂದರೆ ಒಬ್ಬೊಬ್ಬರು ನಮಗೆ ಇಷ್ಟ ಆಗೋ ಪ್ಯಾರಾಮೀಟರ್ಸೇ ಬೇರೆ ಇರುತ್ತೆ. ಆ ಪ್ಯಾರಾಮೀಟರ್ಸ್ ನೋಡಿ ನಾವು ಇಷ್ಟಪಡ್ಕೋತೀವಿ. ಬಟ್ ಆಮೇಲೆ ಅದನ್ನೇ ನೀನು ಇನ್ನೊಬ್ಬರಿಗೆ ಹೇಳೋಕ್ಕೋದ್ರೆ ಅವ್ರದ್ದು ಇದೇ ಬೇರೆ ಇರುತ್ತೆ, ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಸೊ ಬೆಸ್ಟ್ ಯಾವಾಗಲೂ ಯು ಡೂ ಅ ಟೆಸ್ಟ್ ರೈಡ್. ಅಲ್ಲಿ ಟೆಸ್ಟ್ ರೈಡ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಬೈಕ್ ತೊಗೋಬೇಕು, ಯಾವ ಬೈಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೆಲ್ಲ. ಅದೊಂಥರ ಅವತಾರಲ್ಲಿ ನೋಡಿದಿರಲ್ಲ, ನೀರಲ್ಲಿ ಕನೆಕ್ಷನ್ ಆ ಥರ ಕನೆಕ್ಷನ್ ಆಗಬೇಕು ನಿಮ್ಗೆ ಬೈಕ್ ಬಿಡೋವಾಗ. ಓಕೆ, ನಾನು ಇವಾಗ ಇಲ್ಲಿ ಹೋಗಬೇಕು. 18 ಕಿಲೋಮೀಟರ್ ಇದೆ. ನಮ್ಮ ಮ್ಯಾಪ್ ಹಾಕೋತೀನಿ. ನಾನು ಹಿಯರ್ ಅಟ್ ಬಿಗ್ವಿಂಗ್.